ಸತ್ಯಮೇವ ಜಯತೆ. ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಪದೇ ಪದೇ ಹೇಳ್ತಾ ಇದ್ವಿ ನಾವು, ಸತ್ಯ ಗೆಲ್ಲಲೇಬೇಕು, ಅಧರ್ಮ ಅಳಿಲೇಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸೌಜನ್ಯ ಪ್ರಕರಣದ ವಾದ ವಿವಾದ ನಡೀತು. ವಿಟ್ನೆಸ್ಗಳಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಸಾಕ್ಷಿ ಎಲ್ಲಿದೆ? ಗಿರೀಶ್ ಮಟ್ಟಣ್ಣನವರ ಮೊಬೈಲ್ನಲ್ಲಿ ಸಾಕ್ಷಿ ಇತ್ತಲ್ಲ, ಏನಾಯ್ತು ಅಂತ ಕೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ಸಾಕ್ಷಿಗಳಿಗೂ ಭದ್ರತೆ ಕೊಡಬೇಕು, ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿದೆ. ಬಹುಶಃ ಭಾರತದ ಇತಿಹಾಸದಲ್ಲಿ ಈ ರೀತಿಯಾದಂಥ ಎಲ್ಲ ಸಾಕ್ಷಿಗಳಿಗೂ ಪ್ರೊಟೆಕ್ಷನ್ ಕೊಡಬೇಕು ಎಂಬ ಆದೇಶ ಬಂದಿರೋದು ಇದೇ ಮೊದಲಿರಬೇಕು. ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಟಿವಿ ಚಾನಲಲ್ಲಿ ಕೂತ್ಕೊಂಡು ಅಜಿತ್ ಹನುಮಕ್ಕನವರು, ಚಕ್ರವರ್ತಿ ಸೂಲಿಬೆಲೆ ಅವರು, ಮಿಸ್ಟರ್ ಕಿರಿಕೀರ್ತಿ ಅವರು ಮಾತನಾಡ್ತಾ ಇದ್ರಲ್ಲ. ಬಿಜೆಪಿಯವರು ಕುಸುಮಾವತಿ ಅವ್ರ ಮನೆಗೆ ಬಂದು, ವಿಜೇಂದ್ರ ಅವರ ಟೀಮ್ನವರು ಬಂದು ಧರ್ಮಯುದ್ಧ ಮಾಡಿ ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅದರ ಖರ್ಚು ವೆಚ್ಚನ ವಹಿಸ್ಕೊಳ್ತೀವಿ ಅಂತ ಹೇಳ್ತಿದ್ರಲ್ಲ. ಸಾಕ್ಷಿಗಳೆಲ್ಲಿದೆ ಅಂತ ಹೇಳ್ತಾ ಇದ್ರಲ್ಲ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದ್ದು ಯಾವ ವಿಚಾರ? ಸರ್ಕಾರದ ನಿರಾಸಕ್ತಿ, ಸರ್ಕಾರದ ವೈಫಲ್ಯಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ. ಇವತ್ತು ಸೌಜನ್ಯಗೆ ನ್ಯಾಯ ಸಿಗಲ್ಲ ಅನ್ನೋ ಪ್ರಶ್ನೆಗಳಲ್ಲಿ ಇವ್ರ ಕೈಲಿ ಏನೂ ಆಗೋದಿಲ್ಲ. ಇವ್ರಿಗೆ ಯಾರೋ ಫಂಡ್ ಮಾಡ್ತಾ ಇದ್ದಾರೆ, ಫಾರಿನ್ನಿಂದ ಫಂಡ್ ಬರ್ತಾ ಇದೆ, ಯೂಟ್ಯೂಬರ್ಸ್ಗೆ ಫಂಡ್ ಬರ್ತಾ ಇದೆ. ಯೂಟ್ಯೂಬರ್ಸ್ನ ಎದುರಿಸಿ ನೋಟಿಸ್ ಕೊಡಿಸಿ 300ಕ್ಕೂ ಹೆಚ್ಚು ಯೂಟ್ಯೂಬರ್ಸ್ನ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಹೋದ್ರಲ್ಲ. ಆದರೆ ಸತ್ಯವನ್ನು ಅಡಗಿಸ್ಲಿಕ್ಕಾಯ್ತೇನ್ರಿ? ಬಹಳಷ್ಟು ಜನ ಯೂಟ್ಯೂಬರ್ಸು ಇವತ್ತು ನಮಗೆ ಯಾಕೆ ಅಂತೇಳಿ ಸುಮ್ಮನೆ ಆಗಿರ್ಬೋದು. ಆದರೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರುವಂತಹ ಯೂಟ್ಯೂಬರ್ಸ್ಗಳ ಆ ಹಠ ಇತ್ತಲ್ಲ, ಆ ಹಠ ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ತೆಗೆದುಕೊಂಡು ಹೋಗಿದೆ. ಜನರ ಮಧ್ಯದಲ್ಲಿ ಸೌಜನ್ಯಗೆ ನ್ಯಾಯ ಸಿಗುತ್ತೆ ಎಂಬ ವಿಶ್ವಾಸ, ನಂಬಿಕೆಯನ್ನು ಮೂಡಿಸಿರುವಂಥದ್ದು ಇದೇ ಯೂಟ್ಯೂಬರ್ಸ್ ಮತ್ತು ಸೌಜನ್ಯ ಹೋರಾಟಗಾರರು. ನಾನು ಪದೇ ಹೇಳ್ತಾ ಇರ್ತೇನೆ ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಮಹಾಭಾರತ, ರಾಮಾಯಣ ಅಂತ ಹೇಳ್ತೀವಿ. ಆ ಎರಡರಲ್ಲೂ ಸಹ ಗೆದ್ದಿದ್ದು ಧರ್ಮ, ಸತ್ಯ ಗೆದ್ದಿದ್ದು, ಅಧರ್ಮ ಸೋಲ್ತು. ಇವತ್ತು ಕಲಿಯುಗದಲ್ಲೂ ಸಹ ಸೌಜನ್ಯ ಪ್ರಕರಣದಲ್ಲಿ ಸತ್ಯ ಗೆಲ್ಲುತ್ತೆ, ಅಧರ್ಮ ಸೋಲುತ್ತೆ. ಯಾವ ಕಾಮುಕರು, ಯಾವ ಅತ್ಯಾಚಾರಿಗಳು ಬರ್ಬರವಾಗಿ ಕೊಂದಾಕಿದ್ರಲ್ಲ, ಆ ಹೆಣ್ಣು ಮಗಳನ್ನು, ಕಾಲೇಜಿಗೆ ಹೋಗಿ ಬರ್ತಾ ಇರುವಂಥ ಹೆಣ್ಣು ಮಗಳನ್ನು ಕೊಂದಾಕಿದ್ರಲ್ಲ, ಆ ಗರ್ಭ ಗುಡಿಗೆ 6 ಇಂಚು ಮಣ್ಣನ್ನು ತುಂಬಿ ಸಾಕ್ಷಿ ನಾಶ ಮಾಡಲಿಕ್ಕೆ ಹೋದ್ರಲ್ಲ, ಎಲ್ಲದಕ್ಕೂ ಉತ್ತರ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕೊಡಬೇಕಾಗಿದೆ. ಎಂತಹ ವಾದ ವಿವಾದ ನಡೀತು, ಎಂತಹ ಕಲಾಪ ಇತ್ತು ಇವತ್ತು. ಅದನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಮಗೆ. ನಾವು ಹೋರಾಟದಲ್ಲಿ ಒಂದು ಭಾಗವಾಗಿದ್ದೀವಲ್ಲ, ಒಂದು ಸಣ್ಣ ಅಳಿಲಿ ಸೇವೆ ಮಾಡ್ತಾ ಇದ್ದೀವಿ. ಆ ಹೆಣ್ಣು ಮಗಳಿಗೋಸ್ಕರವಾಗಿ ನಿರಂತರವಾಗಿ ನಮ್ಮ ಚಾನಲನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ನಾವು ಕೋರ್ಟಿಗೆ ಹೋದ್ರೂ ಪರವಾಗಿಲ್ಲ, ಆದರೂ ಸಹ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥ ಆ ಆತ್ಮ ತೃಪ್ತಿ ಇವತ್ತು ನಮಗಾಯಿತು. ಸುಪ್ರೀಂ ಕೋರ್ಟ್ಗೆ ಸಂತೋಷ್ ರಾವ್ ಹೋಗಿದ್ದಾರೆ, ಕುಸುಮಾವತಿಯವರು ಹೋಗಿದ್ದಾರೆ. ಇಲ್ಲಿ ಏನೆಲ್ಲ ಕಥೆಗಳನ್ನು ಕಟ್ಟಿದ್ರಿ, ಏನೆಲ್ಲ ಪಿತೂರಿಗಳನ್ನು ಮಾಡಿದ್ರಿ, ಏನೆಲ್ಲ ಕುತಂತ್ರಗಳನ್ನು ಮಾಡಿದ್ರಿ, ಏನಾಯಿತು? ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಏನೆಲ್ಲ ಡ್ರಾಮಾ ಮಾಡಿದ್ರಿ, ನಾಟಕ ಮಾಡಿದ್ರಿ. ಸೌಜನ್ಯ ಶಕ್ತಿ, ಆ ಆತ್ಮ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಪಾಠ ಕಲಿಸ್ತಲ್ಲ, ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಪಾಠ ಕಲಿಸಿ ಇವತ್ತು ಎಲ್ಲರೂ ಸ್ಯಾಟಲೈಟ್ ಚಾನಲ್ಗಳಲ್ಲಿರುವಂಥವರು ಮೂಲೆ ಗುಂಪಾದರು. ಕಿರಿಕೀರ್ತಿ ಬೀದಿಗೆ ಬಂದ, ರಾಕೇಶ್ ಶೆಟ್ಟರು ಮೂಲೆ ಗುಂಪಾದರು. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿಗೆ ಸಿಗಾಕ್ಕೊಳ್ತಾ ಇದ್ದಾರೆ. ಇದನ್ನೇ ನಾವು ಹೇಳ್ತಾ ಇರುವಂಥದ್ದು, ಸೌಜನ್ಯ ಎಂಬ ಆತ್ಮ ನ್ಯಾಯ ಕೊಡಿಸೋವರೆಗೂ, ತನಗೆ ನ್ಯಾಯ ಸಿಗೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ. ಇದು ಸೌಜನ್ಯ ಹೋರಾಟಗಾರರನ್ನು ಅವರ ಬೆನ್ನ ಹಿಂದೆ ನಿಂತ್ಕೊಂಡು ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಆ ಸೌಜನ್ಯ ಎಂಬ ಶಕ್ತಿ ಮಾಡ್ತಾ ಇದೆ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಸಾಕ್ಷಿಗಳಿಗೆ ರಕ್ಷಣೆ ಕೊಡಬೇಕು, ಈಗಿನಿಂದಲೇ ರಕ್ಷಣೆ ಕೊಡಬೇಕು ಅಂತ ಆದೇಶ ಮಾಡಿದೆ. ಅಂತಂದರೆ ಸಾಕ್ಷಿಗಳು ಎಷ್ಟು ಜನ ಇದ್ದಾರೆ? ಮುಚ್ಚಿದ ಲಕೋಟೆನಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಕೊಟ್ಟಿರುವಂಥ ಸಾಕ್ಷಿಗಳು ಯಾರ್ಯಾರು? ಸಾಕ್ಷಿಗಳ ಕೊಲೆ ಆಯ್ತಲ್ಲ,
ಯಾರ್ಯಾರು ಸತ್ರಲ್ಲ ಅವರ ಬಗ್ಗೆನೂ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು, ಅದರ ಬಗ್ಗೆನೂ ತನಿಖೆ ಆಗಬೇಕಂತನ್ನೋಂಥದ್ದು. ಇಲ್ಲಿ ವೈದ್ಯಾಧಿಕಾರಿಗಳು ಮಾಡಿದ್ದಂತಹ ಮೋಸ, ದ್ರೋಹ, ಪೊಲೀಸ್ ಇಲಾಖೆ ಮಾಡಿದ್ದಂತಹ ದ್ರೋಹ, ಮೋಸ, ಸಾಕ್ಷಿಗಳ ನಾಶ, ಎಲ್ಲದಕ್ಕೂ ಉತ್ತರ ಹೀಗಿದೆ. ಅಕ್ವಿಟಲ್ ಕಮಿಟಿ ಯಾಕೆ ರಚನೆ ಮಾಡಲಿಲ್ಲ, ಯಾಕೆ ಮುಚ್ಚಾಕಿದ್ರು, ಇದನ್ನೇ ತಾನೇ ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಸಂತೋಷ್ ರಾವ್ ವಿಚಾರ ಬರುತ್ತೆ. ಸಂತೋಷ್ ರಾವ್ನ ಡಬಲ್ ಮರ್ಡರ್ ಕೇಸ್ನಲ್ಲಿ ಇದು ಯಾವ ರೀತಿ ಸಿಗಾಕ್ಸ್ಲಿಕ್ಕೆ ನೋಡಿದ್ರು ಅನ್ನೋ ವಿಚಾರವೂ ಪ್ರಸ್ತಾಪ ಆಗುತ್ತೆ. ಒಂದಂತೂ ಸತ್ಯ ಸ್ನೇಹಿತರೆ, ಸತ್ಯ ಗೆಲ್ಲಲೇಬೇಕು, ಗೆದ್ದೇ ಗೆಲ್ಲುತ್ತೆ. ಯಾರ್ಯಾರು ಅತ್ಯಾಚಾರಿಗಳಿದ್ದಾರಲ್ಲ, ಯಾರ್ಯಾರು ಕೊಲೆಗಡಕರಿದ್ದಾರಲ್ಲ, ಯಾರ್ಯಾರು ಡ್ರಾಮಾ ಮಾಡ್ತಾ ಇದ್ದಾರಲ್ಲ, ಯಾರ್ಯಾರು ಭಾವನೆಗಳನ್ನು ಬಿತ್ತಿ ಈ ಹೋರಾಟದ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಹೋದ್ರಲ್ಲ, ಈ ಯಾವ್ಯಾವ ರಾಜಕೀಯ ಪಕ್ಷಗಳು ಬೀದಿಗಿಳಿದು ಹೋರಾಟ ಮಾಡಿದ್ರಲ್ಲ, ಯಾರ ಪರವಾಗಿ? ಅತ್ಯಾಚಾರಿಗಳ ಪರವಾಗಿ, ಕೊಲೆಗಡಕರ ಪರವಾಗಿ ಧರ್ಮಯುದ್ಧ ಮಾಡ್ತೀರಾ, ಕಾರ್ ರ್ಯಾಲಿ ಮಾಡ್ತೀರಾ. ಇವತ್ತು ನ್ಯಾಯದ ಜಯ ಆಗಿದೆ. ಸುಪ್ರೀಂ ಕೋರ್ಟ್ ಅಷ್ಟು ಸುಲಭವಾಗಿ ಒಂದು ಕೇಸನ್ನು ತೆಗೆದುಕೊಳ್ಳೋದಿಲ್ಲ. ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಖಡಕ್ ಆದಂತಹ ಆದೇಶ ಕೊಟ್ಟಿರುವಂಥದ್ದು. ಯಾವ ರೀತಿ ತನಿಖೆ ಆಗಬೇಕು, ಯಾವ ಸಂಸ್ಥೆಯಿಂದ ತನಿಖೆ ಆಗಬೇಕು ಅನ್ನೋ 2 ವಾರದಲ್ಲಿ ನೀವು ತಿಳಿಸ್ಬೇಕು ಅಂತ ಹೇಳಿರುವಂಥದ್ದು. ಇದೇ ನಾವು ಕೇಳ್ತಾ ಇದ್ದಿದ್ದು, ಇದೇ ನಾವು ಕೇಳ್ತಾ ಇರುವಂಥದ್ದು. ಸಂತೋಷ್ ರಾವ್ ಅಪರಾಧಿ ಆಗಿದ್ರೆ, ಯಾರು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತನಾಡ್ತಾ ಇದ್ದಾರಲ್ಲ ಮಿಸ್ಟರ್ ವಸಂತ್ ಗಿಳಿಯಾರ್, ಜಿತೇಂದ್ರ ಕುಂದೇಶ್ವರ, ಇವರು ಪತ್ರಕರ್ತರಂತೆ, ಇವರು ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರು? ಇವಾಗ ಕೊಡ್ಲಿ ಸುಪ್ರೀಂ ಕೋರ್ಟ್ಗೆ. ಅಜಿತ್ ಹನುಮಕ್ಕನವರು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲವೂ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಈಗ ಸುಪ್ರೀಂ ಕೋರ್ಟ್ಗೆ ಕೊಡ್ರಿ ಸಾಕ್ಷಿ. ಗಿರೀಶ್ ಮಟ್ಟಣ್ಣನವರು ಅವರ ಹತ್ರ ಇರುವಂಥ ಸಾಕ್ಷಿಗಳನ್ನು ಕೊಟ್ಟಿದ್ದಾರಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ಅಷ್ಟು ಹಿಂಸೆ ಮಾಡಿದ್ರು ಸಹ ಅವ್ರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರಲ್ಲ. ಸಮೀರನ್ನ ಹಿಂದೂ ಮುಸ್ಲಿಮು ಮಾಡಲಿಕ್ಕೆ ಹೊರಟ್ರಲ್ಲ, ಏನೆಲ್ಲ ಕುತಂತ್ರಗಳನ್ನು ಮಾಡಿದ್ರಲ್ಲ. ಇವತ್ತು ನಿಮ್ಮ ಹತ್ರ ಸಾಕ್ಷಿ ಇದೆಯಲ್ಲ. ಸಂತೋಷ್ ರಾವ್ ಅತ್ಯಾಚಾರಿ, ಆರೋಪಿ ಅಂತ, ಅಪರಾಧಿ ಅಂತೇಳಿ ನಿಮ್ಮ ಬಡ್ಕೊಂತ ಇರ್ತೀರಲ್ಲ, ಕೊಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಇವತ್ತು ಸಾಕ್ಷಿ. ನಾವು ಕೊಟ್ಟಿದ್ದೀವಿ ರೀ ಸಾಕ್ಷಿ, ನಾವು ಕೊಟ್ಟಿದ್ದೀವಿ ಎಲ್ಲ ಸಾಕ್ಷಿಗಳನ್ನು, ಐ ವಿಟ್ನೆಸ್ಗಳನ್ನು ಕೊಟ್ಟಿದ್ದೀವಿ, ನಾವು ಕೊಟ್ಟಿದ್ದೀವಿ. ಹೊರಗಡೆ ಬರಬೇಕು. ಕರ್ನಾಟಕದ ಜನ ಸಮೀರ್ ವಿಡಿಯೋ ಮಾಡಿದ ತಕ್ಷಣ ಎದ್ದು ಕುತ್ಕೊಂಡ್ರು, ನ್ಯಾಯ ಬೇಕು ಅಂತಂದ್ರು. ಅವರು 300 ಯೂಟ್ಯೂಬರ್ಸ್ಗಳ ಮೇಲೆ ನೋಟಿಸ್ ಕಳಿಸಿದ ತಕ್ಷಣ ಆ ಗ್ಯಾಗ್ ಆರ್ಡರ್ ಕ್ಯಾನ್ಸಲ್ ಆದರೂ ಸಹ ಇವ್ರಿಗೆ ಇನ್ನೂ ಧೈರ್ಯ ಬಂದಿಲ್ಲ. ಈ ಜನರಿಗೆ ಹೌದು ಇದು ನಡೀತಾ ಇದೆ ಅಂತ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಯೂಟ್ಯೂಬ್ ಸ್ಯಾಟಲೈಟ್ ಚಾನಲ್ಗಳಲ್ಲಿ ಈ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಕಲಾಪದ ಬಗ್ಗೆ ಏನಾದರೂ ಬಂದಿದೆಯಾ? ಯಾವುದಾದ್ರೂ ಸ್ಯಾಟಲೈಟ್ ಚಾನಲಲ್ಲಿ ಸತ್ತೋಗಿದ್ದಾವ ಎಲ್ಲಾನು? ಸುಪ್ರೀಂ ಕೋರ್ಟಲ್ಲಿ ಇಂತಹ ಒಂದು ಬೆಳವಣಿಗೆ ನಡೆದಿದೆ, ಕಲಾಪ ನಡೆದಿದೆ, ಲೈವಲ್ಲಿ ಬಂದಿದೆ. ಯಾಕೆ? ಯಾವ ಸ್ಯಾಟಲೈಟ್ ಚಾನಲ್ಗಳಿಗೂ ಸಹ ಕಣ್ಣೇನಾದರೂ ಕುರುಡಾಗ್ಬಿಟ್ಟಿತ್ತ, ಕಿವಿಡಾಗೋಗ್ಬಿಟ್ಟಿತ್ತ, ಬಾಯಿ ನಿಂತೋಗಿತ್ತ? ಒಂದೇ ಒಂದು ಸ್ಯಾಟಲೈಟ್ ಚಾನಲಲ್ಲಿ ಈ ಪ್ರಕರಣದ ಬಗ್ಗೆ ಮಾತಾಡೇ ಇಲ್ಲ. ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಸ್ಯಾಟಲೈಟ್ ಚಾನಲ್ಗಳೇ? ಯಾರನ್ನ ರಕ್ಷಣೆ ಮಾಡಲಿಕ್ಕೆ? ಕಾಮುಕರನ್ನ, ಅತ್ಯಾಚಾರಿಗಳನ್ನ, ಕೊಲೆಗಡಕರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ? ಆತ್ಮಸಾಕ್ಷಿ ಅನ್ನೋದು ಇದೆಯೇನ್ರಿ ನಿಮಗೆ? ಆತ್ಮಸಾಕ್ಷಿ ಅನ್ನೋದಿದೆಯಾ? ನಿರಂತರ ಹೋರಾಟದಿಂದ ಇವತ್ತು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಂಥವರ ಕೈ ಮೇಲಾಗಿದೆ. ಪಾಂಡವರು ಇವತ್ತು ಧರ್ಮ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಪ್ರಾಮಾಣಿಕವಾದಂತಹ ನ್ಯಾಯ ಅಸ್ತ್ರಗಳನ್ನು, ನ್ಯಾಯದ ಬಾಣಗಳನ್ನು ಬಿಡ್ತಾ ಇದ್ದಾರಲ್ಲ, ಆ ಬಾಣಕ್ಕೆ ತಲುಪಬೇಕಾದಂತಹ ಸ್ಥಳದಲ್ಲಿ ತಲುಪಿ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ಸೌಜನ್ಯ ಪರವಾದಂತಹ ಸೌಜನ್ಯ ಕೇಸನ್ನು ತೆಗೆದುಕೊಂಡು ಇಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ನ್ಯಾಯಮೂರ್ತಿಗಳು ಕೊಟ್ಟಿರುವಂತಹ ಆದೇಶವೇ ಸಾಕ್ಷಿ. ಆದೇಶವೇ ಸಾಕ್ಷಿ. ನೋಡ್ತಾ ಇರಿ, ಯಾರು ಆ ಹೆಣ್ಣು ಮಗಳ ಕೇಸನ್ನು ಮುಚ್ಚಾಕ್ಲಿಕ್ಕೆ ಹೋದ್ರು ಎಲ್ಲವೂ ಸಹ ಹೊರಗಡೆ ಬರುತ್ತೆ. ಚಿನ್ನಯ್ಯ ಮಾತನಾಡಿರುವಂತಹ ವಿಡಿಯೋಗಳಲ್ಲಿ ಸೌಜನ್ಯ ವಿಚಾರ ಎತ್ತಿದಾರಲ್ಲ, ಚಿನ್ನಯ್ಯನೂ ಸಹ ಸಾಕ್ಷಿದಾರ ಆಗಬಹುದು. ಇದು ನಮ್ಮ ಕಣ್ಣು ಮುಂದೆ ಸತ್ಯ ಗೆಲ್ಲುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂಥ ಒಂದು ಜೀವಂತ ಸಾಕ್ಷಿ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ನ್ಯಾಯದ ಪರವಾಗಿ ನಿಲ್ಲುತ್ತೆ, ಅನ್ಯಾಯದ ವಿರುದ್ಧ ನಿಲ್ಲುತ್ತೆ. ನ್ಯಾಯ ಗೆಲ್ಲಲೇಬೇಕು, ಸತ್ಯ ಗೆಲ್ಲಲೇಬೇಕು. ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.